ತೆಲುಗುವಲ್ಲಿ ಬಿಗ್ ಬಾಸ್ ನಡೀತಿದ್ರು ಕೂಡ ಅಷ್ಟು ಜನ ಕಂಟೆಸ್ಟೆಂಟ್ಸ್ ಅಲ್ಲಿ ದಿಲೀಪ್ ಶೆಟ್ಟಿ ಅವರು ಕೂಡ ಒಬ್ರು ಆಗ್ತಾರೆ ಅಂತ ಒಂದು ಟಾಕ್ ಇತ್ತು. ಸಾಕಷ್ಟು ಜನ ತೆಲುಗು ಆಡಿಯನ್ಸ್ ಕೂಡ ಇಷ್ಟಪಟ್ಟಿದ್ರು. ತೆಲುಗುಗೆ ಯಾಕೆ ಹೋಗಿಲ್ವೋ ಅದ್ ನಮಗ್ ಗೊತ್ತಿಲ್ಲ, ಇವಾಗ ನೀವೇ ಹೇಳ್ಬೇಕು. ಅಂಡ್ ಕನ್ನಡದಲ್ಲೂ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಸೊ ಹೋಗ್ತೀರಾ, ಹೆಂಗೆ ಏನು ಎತ್ತ ಅಂತ? ಸೊ ಕನ್ನಡದ್ದು ನಾನು ಗೊತ್ತಿಲ್ಲ ಏನು ಅಂತ ಇನ್ನ ರಿವೀಲ್ ಮಾಡಲ್ಲ. ಬಟ್ ತೆಲುಗು ಆಲ್ರೆಡಿ ಅಂದ್ರೆ ಬಂದಿತ್ತು, ಆಲ್ರೆಡಿ ಶುರು ಆಗಿದೆ. ಸೊ ನಾನು ಬರಲ್ಲ ಅಂತಾನೆ ಹೇಳಿದ್ದೆ. ಅಂಡ್ ಇವಾಗ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಕರೀತಾ ಇದ್ದಾರೆ. ಬಟ್ ಹೋಗ್ತಿರೋದಕ್ಕೆ ಮೇನ್ ರೀಸನ್ ಅಂದ್ರೆ ನಾನು ಒಂದು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಹೇಳ್ದಾಗ ಒಂದು ಫ್ಯಾಮಿಲಿ ಸ್ಟೋರಿನ ನಾನು 1.5 year ಇಂದ ವರ್ಕ್ ಮಾಡ್ತಾನೆ ಇದ್ದೀನಿ ಆ ಫ್ಯಾಮಿಲಿ ಸ್ಟೋರಿಗೆ. ಸೊ ಅದಕ್ಕೆ ಕರೆಕ್ಟ್ ಆಗಿ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಹುಡುಕಾಟ ಮಾಡ್ತಾ ಇದ್ದೀನಿ. ಸೊ ಶುರು ಆದ್ರೆ ಈ ಇಯರ್ ಒಳಗಡೆ ನಾವು ಶೂಟಿಂಗ್ ಮಾಡ್ಬೇಕು. ಸೊ ಹಾಗಿರ್ಬೇಕಾದ್ರೆ ಆ ಕಮಿಟ್ಮೆಂಟ್ ಕೊಟ್ರೆ ಅವ್ರಿಗೂ ತೊಂದ್ರೆ ಅಂಡ್ ಈ ಕಡೆನೂ ತೊಂದ್ರೆ. ಸೊ ಎರಡು ಕಡೆ ತೊಂದರೆ ಆಗ್ಬಾರ್ದು. ಸೊ ಆ ರೀಸನ್ಗೋಸ್ಕರ ಹೋಗ್ತಾ ಇಲ್ಲ. ಅಂದ್ರೆ ಈಗ ಸಿನಿಮಾ ನೀವೇ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ, ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ತೀರಾ ಅಂದ್ರೆ ಡೈರೆಕ್ಷನ್ ಫೀಲ್ಡ್ ಏನಾದ್ರು ಹಿಡಿಯುವಂತ ಅವಕಾಶ ಇಲ್ಲ ಇಲ್ಲ. ಅಂದ್ರೆ ನನಗೆ ಡೈರೆಕ್ಷನ್ ಫೀಲ್ಡ್ ಅಲ್ಲಿ ಅಷ್ಟು ಅಂದ್ರೆ ಆಸಕ್ತಿ ಇಲ್ಲ. ಯಾಕಂದ್ರೆ ಡೈರೆಕ್ಷನ್ ಅಂತ ಬಂದಾಗ ಅವ್ರ ಟೆಕ್ನಿಕಲ್ ನಾಲೆಜ್ ಇಂದ ಹಿಡಿದು ಎಲ್ಲಾನು ಇರಬೇಕು. ಆಕ್ಟಿಂಗ್ ನಾಲೆಜ್, ಟೆಕ್ನಿಕಲ್ ನಾಲೆಜ್, ರೈಟಿಂಗ್ ನಾಲೆಜ್ ಎಲ್ಲಾನು ಇರಬೇಕು. ಸೊ ಆ ಕ್ವಾಲಿಟಿ ಇದ್ದಾಗ ಒಬ್ಬ ಪ್ರಾಪರ್ ಡೈರೆಕ್ಟರ್ ಆಗೋದು ಸಾಧ್ಯ. ಸೊ ಅದೊಂಥರ ಬಿಗ್ ರೆಸ್ಪಾನ್ಸಿಬಿಲಿಟಿ. ಸೊ ಆ ರೆಸ್ಪಾನ್ಸಿಬಿಲಿಟಿನ ಇವಾಗ ತೊಳಕ್ಕೆ ನಾನಂತೂ ಅಂದ್ರೆ ರೆಡಿ ಇಲ್ಲ ಅಂಡ್ ಅಷ್ಟು ಫಿಟ್ ಆಗಿಲ್ಲ. ಯಾಕಂದ್ರೆ ಒಂದು ಮೂವಿನ ತಗೊಂಡು ಹೋಗೋದಂದ್ರೆ ಅಷ್ಟು ಈಸಿ ಪಾತ್ರನೇ ಅಲ್ಲ. ಯಾಕಂದ್ರೆ ಹೇಳ್ತಾರಲ್ವಾ, ಕ್ಯಾಪ್ಟನ್ ಆಫ್ ದಿ ಶಿಪ್ ಇಸ್ ಅ ಡೈರೆಕ್ಟರ್. ಸೊ ನಾನಿವಾಗ ಒಂದು ಕೆಲಸ ಮಾಡೋ ಒಂದು ಥಾಟ್ ಪ್ರೊಸೆಸ್ ಅಲ್ಲೇ ಇದ್ದೀನಿ. ಸೊ ಒಂದು ಒಳ್ಳೆ ಡೈರೆಕ್ಟರ್ ಅಂಡರ್ ಕೆಲಸ ಮಾಡಬೇಕು, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೋಬೇಕು. ನಾವ್ ಎಷ್ಟೇ ಕಲ್ತ್ರು ಅದು ಕಮ್ಮಿನೇ ಆಕ್ಟಿಂಗ್ ಫೀಲ್ಡ್ ಅಲ್ಲಿ. ಸೊ ಹಾಗಾಗಿ ಒಂದು ಒಳ್ಳೆ ಡೈರೆಕ್ಟರ್ ಅಂಡರ್ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ಬೇಕು ಅನ್ನೋ ಒಂದು ಥಾಟ್ ಅಲ್ಲಿ ಇರೋದು. ಈಗ ನೆಕ್ಸ್ಟ್ ಸಿನಿಮಾಗಳಲ್ಲಿ ಯಾರ ಒಂದು ಡೈರೆಕ್ಷನ್ ಅಂಡರ್ ಅಲ್ಲಿ ಕೆಲಸ ಮಾಡಬೇಕು ಅನ್ನುವಂತ ಆಸೆ ಇದೆ ಅಂತ? ನನಗೆ ತರುಣಣ್ಣನ ಜೊತೆ ಒಂದು ಕೆಲಸ ಮಾಡಿದ್ದೆ. ಆಮೇಲೆ ಹೊಸೊಬ್ರು ನನಗೆ ತರುಣಣ್ಣನ ಜೊತೆ ಎಷ್ಟು ಮೂವಿ ಸಿಗುತ್ತೋ ಅಷ್ಟು ಮಾಡಕ್ ಇಷ್ಟ. ಯಾಕಂದ್ರೆ ಅವ್ರ ಜೊತೆ ಫಸ್ಟ್ ಮೂವಿ ಮಾಡಿರೋದು. ಅಂಡ್ ಇನ್ನು ಕೆಲವರು ಸೂರಿ ಅವ್ರ ಜೊತೆ ಒಂದು ರಾ ಮೂವಿ ಮಾಡ್ಬೇಕು ಅಂತ ಭಾರಿ ಆಸೆ. ಯಾಕಂದ್ರೆ ಅವ್ರ ಸ್ಟೋರಿ ಟೆಲ್ಲಿಂಗ್ ವೇ ಆಗಿರ್ಬೋದು, ಅವ್ರ ಸ್ಕ್ರೀನ್ ತೋರಿಸೋ ವೇ ಆಗಿರ್ಬೋದು ತುಂಬಾನೇ ಇಷ್ಟ. ಅಂಡ್ ಪ್ರೆಸೆಂಟ್ ಇವ ರೀಸೆಂಟ್ ಆಗಿ ನಮ್ಮ ದುನಿಯಾ ವಿಜಯ್ ಸರ್ ಭೀಮ್ ಅವ್ರ ಡೈರೆಕ್ಷನ್, ಅವರು ಆಕ್ಟಿಂಗ್ ಅಲ್ಲಿ ನಾವು ಒಂದು ಲೆವೆಲ್ ನೋಡಿದ್ವಿ. ಬಟ್ ಡೈರೆಕ್ಷನ್ ಒಂಥರ ರಾ ಫೀಲ್ ಇದೆಯಲ್ಲ, ಸೊ ಅದು ತುಂಬಾನೇ ಅದ್ಭುತವಾಗಿ ತೋರಿಸ್ತಾ ಇದ್ದಾರೆ. ಅಂಡ್ ತರುಣಣ್ಣ ಯಾವಾಗ್ಲೂ, ಯಾಕಂದ್ರೆ ನನಗೆ ಅವ್ರ ವೇ ಆಫ್ ಡೈರೆಕ್ಷನ್ ತುಂಬಾನೇ ಇಷ್ಟ. ಇವಾಗ ನಾನು ಫಸ್ಟ್ ಆಫ್ ಆಲ್ ಮೂವಿಗೆ ನಾನು ಹೊಸದಾಗಿ ಎಂಟ್ರಿ ಆಗಿರೋದು. ಬಟ್ ಅವ್ರು ಯಾವತ್ತೂ ಆತರ ಟ್ರೀಟೇ ಮಾಡಿಲ್ಲ. ಅಂದ್ರೆ ಇವಾಗ ಎಷ್ಟೇ ಡೈಲಾಗ್ಸ್ ಇದ್ರು ಅದನ್ನ ಆರಾಮಾಗಿ ಹೇಳ್ಕೊಡೋರು, ಆ ಕಂಫರ್ಟ್ ಝೋನ್ ಕೊಡೋರು, ತುಂಬಾ ಕಂಫರ್ಟ್ ಆಗಿಡೋರು. ಅದ್ರ ಜೊತೆ ನಮ್ಮಿಂದ ಎಷ್ಟು ಆಕ್ಟಿಂಗ್ ತೆಗಿಬೇಕು ಅದ್ ನೀಟಾಗಿ ತೆಗ್ಸೋರು. ಅವ್ರ ಜೊತೆ ಕೆಲಸ ಮಾಡಿದಾಗ ನನ್ ಫಸ್ಟ್ ಮೂವಿ ಅಂತ ಅನ್ನಿಸ್ತಾ ಇರ್ಲಿಲ್ಲ. ನಾನು ಯಾವತ್ತು ಹೇಳ್ತೀನಿ ಅಂದ್ರೆ, ನನ್ನ ಇಷ್ಟು ವರ್ಷ ಸೀರಿಯಲ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಒಂದ್ ಕಡೆ ಆದ್ರೆ, ನಿಮ್ ಜೊತೆ ಒಂದು ಮೂವಿ ಮಾಡಿದ್ನ ಆ ಎಕ್ಸ್ಪೀರಿಯನ್ಸ್ ಒಂಥರ ಬೇರೆ ತರ. ಯಾಕಂದ್ರೆ ನಿಮ್ಗೆ ಗೊತ್ತು, ಡಿ ಬಾಸ್ ಜೊತೆ ಆಕ್ಟಿಂಗ್ ಮಾಡಕ್ ಎಷ್ಟೋ ಜನ ವೇಟ್ ಮಾಡ್ತಾ ಇರ್ತಾರೆ. ಸೊ ಅಂತ ಅವಕಾಶ ಬೇರೆ ಸಿಕ್ತು. ಅಂಡ್ ಫಸ್ಟ್ ಮೂವಿಲಿ ಅಂತ ಅವಕಾಶ ಸಿಗೋದಂದ್ರೆ ಇಟ್ ಇಸ್ ರಿಯಲಿ ಗ್ರೇಟ್. ಸೊ ಅವ್ರ ಜೊತೆ ಎಷ್ಟು ಮೂವಿ ಬರುತ್ತೋ ಅಷ್ಟು ಕೆಲಸ ಮಾಡಕ್ ನಾನು ಇಷ್ಟಪಡ್ತೀನಿ ತರುಣಣ್ಣನ ಜೊತೆ. ಯಾಕಂದ್ರೆ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಹಾಗೆ ಒಬ್ಬ ಅದ್ಭುತ ನಿರ್ದೇಶಕನ ಅಂತಾನೆ ಹೇಳ್ಬೋದು. ಅವ್ರು ಕೊಟ್ಟಿರೋ ಎಲ್ಲಾ ಮೂವಿ ಕಂಟಿನ್ಯೂಸ್ ಹಿಟ್ ಆಗ್ತಾನೆ ಇದೆ. ಲೈಕ್ ಅವ್ರ ಸ್ಟೋರಿ ಪಿಕ್ ಆಗಿರ್ಬೋದು, ಅದನ್ನ ಜನಗಳಿಗೆ ತಲುಪಿಸೋ ವೇ ಆಗಿರ್ಬೋದು, ಅಂಡ್ ಕಾಮಿಡಿ. ಅವ್ರ ಕಾಮಿಡಿ ಮೂವಿನೂ ನಾವು ನೋಡಿದ್ವಿ ಯಾವ ತರ ತೆಗಿತಾರಂತ. ಮಾಸ್ ಮೂವಿನೂ ನೋಡಿದೀವಿ. ಸೊ ಎಲ್ಲಾ ತರ ಮೂವಿ ಒಂಥರ ಕಂಬೈನ್ ಆಗಿ ಮಾಡ್ತಾರಲ್ಲ. ಸೊ ಐ ರಿಯಲಿ ಲೈಕ್ ದಟ್. ನೆಕ್ಸ್ಟ್ ನೀವು ಹೇಳಿದ್ರಿ ತರುಣ್ ಸುಧೀರ್ ಒಟ್ಟಿಗೆ ಆಕ್ಟ್ ಮಾಡಬೇಕು ಮತ್ತಷ್ಟು ಸಿನಿಮಾಗಳಲ್ಲಿ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ದರ್ಶನ್ ಅವರೊಟ್ಟಿಗೆ ಆಕ್ಟ್ ಮಾಡಿರುವಂತಹ ರಾಬರ್ಟ್ ಸಿನಿಮಾನು ಕೂಡ ನಿಮ್ಗೆ ಒಳ್ಳೆ ಚೆರ್ರಿ ಅನ್ನುವಂತಹ ಒಂದು ನೇಮ್ ಅಂಡ್ ಫ್ರೇಮ್ ಅಂತ ಕೊಡ್ತು. ಸೊ ಅವರಿಬ್ಬರ ಕಾಂಬಿನೇಷನ್ ಅಲ್ಲಿ ಲಕ್ಷ್ಮಣ ಸಿಂಧೂರ ಅನ್ನುವಂತಹ ಒಂದು ಪೌರಾಣಿಕವಾದಂತ ಸಿನಿಮಾ ಬರ್ತಾ ಇದೆ. ಅದರಲ್ಲಿ ಪೌರಾಣಿಕ ಪಾತ್ರ ಸಿಕ್ಕಿದ್ರೆ ಇಷ್ಟು ಖುಷಿ ಆಗುತ್ತೆ. ಮತ್ತದೇ ಡೈರೆಕ್ಟರ್, ಮತ್ತದೇ ಡಿ ಬಾಸ್, ಮತ್ತದೇ ದಿಲೀಪ್ ಶೆಟ್ಟಿ. ಡ್ರೀಮ್ ಕಮ್ ಟ್ರೂ. ಡೈರೆಕ್ಟರ್ ಬಂದು ತರುಣ್ ಸುಧೀರ್, ಅದು ಮತ್ತೆ ದಿಲೀಪ್ ಶೆಟ್ಟಿ, ಮತ್ತೆ ದರ್ಶನ್ ಅವರು, ತ್ರಿಬಲ್ ಡಿ. ಅಲ್ಲ, ಅದ್ ಸಿಕ್ಕಿದ್ರೆ ನಮ್ಗೆ ಅದಕ್ಕಿಂತ ದೊಡ್ಡದು ಇನ್ನೇನಿಲ್ಲ. ಯಾಕಂದ್ರೆ ಪ್ರತಿ ಸಲ ಡ್ರೀಮ್ ಮಾಡೋದು ಒಂದೊಳ್ಳೆ ಡೈರೆಕ್ಷನ್ ಅಥವಾ ಒಬ್ಬ ಸ್ಟಾರ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದಾಗ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಮತ್ತೆ ಅವಕಾಶ ಸಿಕ್ಕಿದ್ರೆ ಅದನ್ನ ಯಾವ ತರ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಾಗ್ತಿಲ್ಲ. ಯಾಕಂದ್ರೆ
ಅದ್ ನಿಜ ಆಗ್ಬಿಟ್ರೆ ಸಾಕು ಅಂತ ಅನಿಸ್ತಿದ್ಯಾ? ಕರೆಕ್ಟ್, ಎಕ್ಸಾಕ್ಟ್ಲಿ. ನೀವೇ ಈಸಿ ಸೊಲ್ಯೂಷನ್ ಮಾಡ್ಕೊಟ್ಟೆ. ಅದು ನೀವು ಹೇಳಿದ್ದು ನಿಜ ಆಗ್ಬಿಟ್ರೆ ಸಾಕು ಅನ್ನೋ ಫೀಲಿಂಗ್ ಅಲ್ಲಿ ಇದೀನಿ ಇವಾಗ. ಖಂಡಿತವಾಗ್ಲೂ ಆಗುತ್ತೆ. ಬಿಕಾಸ್ ಯಾಕಂತಂದ್ರೆ ಆ ಪರ್ಸನಾಲಿಟಿ ನಾನ್ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ನಾನ್ ಯೂಶುವಲ್ ಏನಂತಂದ್ರೆ ಒಬ್ಬರನ್ನ ನಾನು ಇಂಟರ್ವ್ಯೂ ಮಾಡ್ತೀನಿ ಅಂದಾಗ ಅವ್ರು ತೆಲುಗುಗೆ ಹೋಗಿದ್ರೆ ತೆಲುಗಲ್ಲೂ ನೋಡ್ತೀನಿ, ಕನ್ನಡದಲ್ಲೂ ನೋಡ್ತೀನಿ, ಎಲ್ಲೂ ಕೂಡ ಅಷ್ಟೇ ಪಾಸಿಟಿವ್ ವೈಬ್ಸ್ ಇರುವಂತಹ ಪರ್ಸನಾಲಿಟಿ ನಿಮ್ದು. ಡ್ಯಾನ್ಸ್ಗೂ ಸರಿ, ನೆಗೆಟಿವ್ ರೋಲ್ಗೂ ಸರಿ, ಅಂಡ್ ಆಕ್ಟಿಂಗ್ಗೂ ಸರಿ, ಪಾಸಿಟಿವ್ ರೋಲ್ಗೂ ಸರಿ, ಎಲ್ಲದಕ್ಕೂ ರಿಯಾಲಿಟಿ ಶೋಗಳಲ್ಲೂ ಮಿಂಚ್ತಾರ. ಹೆಂಗ್ ಸಾಧ್ಯ, ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರ ಟೈಮ್ ನ ಅಂತ? ಟೈಮ್ ಬ್ಯಾಲೆನ್ಸ್ ಗಿಂತ ಅಂದ್ರೆ ನಾನು ಅದೇ ಹೇಳಿದ್ನಲ್ಲ, ಇವಾಗ ನಿಮ್ಗೆ ಇದನ್ನು ಹೇಳ್ತೀನಿ. ಯಾಕಂದ್ರೆ ನನಗೆ ಆಕ್ಟಿಂಗ್ ಫೀಲ್ಡ್ ಬರೋಕ್ಕಿಂತ ಮುಂಚೆ ನಮ್ಗೆ IT ಫೀಲ್ಡ್ ನಿಮ್ಗೆ ಗೊತ್ತೇ ಇದೆ, ಸಿಕ್ಕಾಬಟ್ಟೆ ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಾ ಇರಬೇಕು. ಅಂಡ್ ಕೆಲವೊಂದ್ಸರಿ ಮಂತ್ ಎಂಡ್ ತುಂಬಾ ಪ್ರೆಷರ್ ಇರುತ್ತೆ, ಯಾಕಂದ್ರೆ ಅಕೌಂಟ್ ಕ್ಲೋಸ್ ಮಾಡ್ಬೇಕು ಅಂಡ್ ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕು, ಹೆವಿ ಇರುತ್ತೆ. ಸೊ ಅದು ಡೇ ಅಂಡ್ ನೈಟ್ ಕೆಲಸ ಮಾಡ್ತಾನೆ ಇರ್ತೀವಿ. ಸೊ ಆ ಟೈಮ್ ಅಲ್ಲಿ ನನಗೆ ಏನಾಯ್ತೋ ಗೊತ್ತಿಲ್ಲ, ಲೈಕ್ ನನಗೆ ಈ ಕೆಲಸ ನನಗೆ ಇಷ್ಟ ಆಗ್ತಿಲ್ಲ. ಯಾಕಂದ್ರೆ ಮಾರ್ನಿಂಗ್ 9 o'clock ಪಂಚ್ ಮಾಡಿ ಅಂಡ್ ಪಂಚ್ ಔಟ್ ಈವ್ನಿಂಗ್ 5 o'clock. ಸೊ ನಾನು ಕಂಪ್ಯೂಟರ್, ಇದೇ ನನ್ನ ದಿನ. ಸೊ ಆ ರುಟೀನ್ ನನಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ದಿಸ್ ಇಸ್ ನಾಟ್ ಮೀ ಅನ್ನೋ ಫೀಲಿಂಗ್ ಬರ್ತಾ ಇತ್ತು. ಸೊ ಆಗೊಂದು ಬುಕ್ ತಗೊಂಡು ದಿಸ್ ಇಯರ್ ಎಂಡ್ ಐ ವಾಂಟ್ ಟು ಬಿ ಆಕ್ಟರ್ ಅಂತ ಬರ್ದಿಟ್ಟು ಸೊ ಮ್ಯಾನಿಫೆಸ್ಟ್ ಮಾಡಿ ಇಟ್ಕೊಂಡೆ. ಅಂಡ್ ಟ್ರಸ್ಟ್ ಮೀ, ಆ ಇಯರ್ ಎಂಡ್ ಒಳಗೆ ನಾನು ಹೀರೋ ಆಗಿರೋದು ಸೀರಿಯಲ್ಗೆ. ಸೊ ಅದೇನು ಅಂತ ಗೊತ್ತಿಲ್ಲ. ಸೊ ಇವಾಗ ಆ ಜಾಬ್ ಬಿಟ್ಟು ಈ ಫೀಲ್ಡ್ ಬಂದಿದ್ದೀನಿ, ಏನೋ ಅಚೀವ್ ಮಾಡ್ಬೇಕಂತ ಬಂದಿದ್ದೀನಿ ಅಂದಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇದನ್ ಬಿಟ್ಟು ನನ್ ಬೇರೆ ಆಪ್ಷನ್ಸ್ ಇಲ್ಲ. ನಾನು ಏನೇ ಮಾಡಿದ್ರು ಈ ಕೆರಿಯರ್ ಅಲ್ಲೇ ಮಾಡ್ಬೇಕು. ಸೊ ಇದು ನೆಗೆಟಿವ್ ಆದ್ರೂ ಪಾಸಿಟಿವ್ ಆದ್ರೂ, ಫಾರ್ ಎಕ್ಸಾಂಪಲ್ ನನ್ನ ಪರ್ಸನಲ್ ಲೈಫ್ ಏನೇ ಇರ್ಬೋದು, ಬಟ್ ಒಂದು ಆಕ್ಟಿಂಗ್ ಫೀಲ್ಡ್ ಅಂತ ಬಂದಾಗ ಎಲ್ಲಾದ್ರೂ ಕೊಡ್ಲೇಬೇಕು. ಸೊ ಅವಾಗ ನಾನು ಹೇಳಕ್ಕಾಗಲ್ಲ, ಓಕೆ ನನ್ನ ಬಾಡಿ ಚೆನ್ನಾಗಿಲ್ಲ ಅಥವಾ ಇದು ಏನೋ ರೀಸನ್ ಕೊಡಕ್ಕಾಗಲ್ಲ. ನಿಮ್ಗೊಂದು ಆಫರ್ ಬಂದಾಗ ನೀವ್ ಅದಕ್ಕೆ ಫಿಟ್ ಆಗಿದ್ರೆ ಯು ವಿಲ್ ಬಿ ಇನ್ 100%. ಅಥವಾ ಬೇರೆ ಆಪ್ಷನ್ ಹುಡುಕ್ತಾರೆ. ಸೊ ಹಾಗಿರ್ಬೇಕಾದ್ರೆ ನಾನು ನನ್ನ ಲೈಫ್ ನ ಎಂಜಾಯ್ ಮಾಡೋಣ, ಪಾರ್ಟಿ ಮಾಡೋಣ ಅಂತ ಅಲ್ಲೇ ಕಳಿಸ್ಬಿಟ್ರೆ ನನ್ನ ಪರ್ಸನಾಲಿಟಿ ಹೋಗ್ಬಿಡುತ್ತೆ ಅಂಡ್ ನಮ್ಮ ಕಾನ್ಸಂಟ್ರೇಷನ್ ಸ್ವಲ್ಪ ಡೈವರ್ಟ್ ಆಗುತ್ತೆ. ಸೊ ಅದಕ್ಕಿಂತ ಐ ವಾಂಟ್ ಟು ಬಿ ಅ ಕಾನ್ಸಂಟ್ರೇಟ್. ಅಂದ್ರೆ ನಾನು ಇಲ್ಲಿ ಏನೋ ಮಾಡ್ಬೇಕು ಅಂತ ಬಂದಿರೋದು. ಸೊ ಹಾಗಿರ್ಬೇಕಾದ್ರೆ ಎಷ್ಟು ಬಿಸಿ ಇರ್ತೀನೋ ಅಷ್ಟು ಒಳ್ಳೇದು. ಅಗೇನ್ ನನ್ನ ಫೀಲ್ಡ್ ಅಲ್ಲಿ ಇವಾಗ ಡ್ಯಾನ್ಸ್ ಅಂತ ಬಂದಾಗ ಐ ಆಮ್ ರಿಯಲಿ ಗುಡ್ ಇನ್ ದ್ಯಾಟ್. ಸೊ ನಾವು ಡ್ಯಾನ್ಸ್ ಫೀಲ್ಡ್ ಅಲ್ಲಿ ಇದ್ದಾಗ ನಾವ್ ಎಲ್ಲಾ ತರ ನೋಡಿರ್ತೀವಿ, ಎಷ್ಟೋ ಕಾಂಪಿಟೇಷನ್ ಹೋಗಿರ್ತೀವಿ, ಎಷ್ಟೋ ಜನರ ಮೀಟ್ ಮಾಡಿರ್ತೀವಿ, 150 ಕಾಂಪಿಟೇಷನ್ ಆತರ ಹೋಗಿದೀವಿ. ಸೊ ನಾವ್ ಎಲ್ಲ ತರ ಜನ ನೋಡಿರ್ತೀವಿ. ಸೊ ಹಾಗಿರ್ಬೇಕಾದ್ರೆ ಎಲ್ಲ ಕಡೆ ಮ್ಯಾನೇಜ್ ಮಾಡೋದು ಅಷ್ಟೇನು ಕಷ್ಟ ಅಂತ ಅನ್ಸಲ್ಲ. ಅಂಡ್ ನಿಮ್ ಫೋಕಸ್ ಒಂದಿದ್ದಾಗ ಎವ್ರಿಥಿಂಗ್ ವಿಲ್ ಬಿ ಈಸಿ. ಅಂದ್ರೆ ಓಕೆ ಇದನ್ನ ನಾನು ಮ್ಯಾನೇಜ್ ಮಾಡ್ತೀನಿ, ಇದನ್ನ ನಾನು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದಾಗ ಇಟ್ ವಿಲ್ ಜಸ್ಟ್ ಗೋ ಲೈಕ್ ದಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.